ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತು ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ನಮ್ಮ ಮನೆಯವರು ಸ್ವಲ್ಪ ಟೊಮೆಟೊ ಹಣ್ಣು ಕಿತ್ಕೊಂಡ್ಬಂದಿದ್ರು ಅವ್ರ ಫ್ರೆಂಡ್ ತೋಟದಲ್ಲೇನು. ಹಾಗಾಗಿ ಇವಾಗ ಟೊಮೊಟೊ 40 ರೂಪಾಯಿ ಕೆಜಿ ಇದೆ. ಅವ್ರು ಫ್ರೀಯಾಗಿ ಅಂದರೆ ನಾವು ಹಾಕ್ತಿರ್ತೀವಲ್ಲ, ನಮ್ಮದ್ರಲ್ಲೂ ಬಿಡಿಸ್ಕೊಂಡು ಹೋಗ್ತಾರೆ. ಹಾಗೆ ಅವರು ಇವಾಗ ಹಾಕಿದ್ರಲ್ಲ, ಹಾಗಾಗಿ ಅವರಿಂದ ಇವತ್ತು ಇಷ್ಟು ಒಂದು ಅರ್ಧ ಚೀಲ ಅಷ್ಟು ಟೊಮೆಟೊ ಹಣ್ಣನ್ನ ಕಿತ್ಕೊಂಡ್ಬಂದಿದ್ರು. ಫಸ್ಟು ನಾನು ಹಣ್ಣಾಗ್ದಿರೋ ಅಂಥ ಟೊಮೆಟೊ ಹಣ್ಣನ್ನು ಫಸ್ಟು ಒಂದು ಟ್ರೇಗೆ ತುಂಬ್ಕೊತಾ ಇದ್ದೀನಿ ಫ್ರಿಜ್ಜಲ್ಲಿ ಹಾಕಿ ಇಡೋಕ್ಕೆ. ಅಂದರೆ ಇವಾಗ ಟೊಮೆಟೊ ಹಣ್ಣು ರೇಟ್ ಇರೋದ್ರಿಂದ ಈ ಥರ ತಂದು ಸ್ಟೋರ್ ಮಾಡ್ಕೊಬಿಟ್ರೆ ಆಮೇಲೆ ನಮಗೆ ಒಳ್ಳೆಯದು ಅಂತ ಇವಾಗ ನಮ್ಮ ಮನೆಯವರೇ ಜಾಸ್ತಿ ಇತ್ತಲ್ಲ ಅಂತ ಇವಾಗ ಕಿತ್ಕೊಂಬಂದರು. ಅದನ್ನೆಲ್ಲ ಇವಾಗ ತೊಗೊಂಬಂದು ಒಳಗಡೆ ಹಾಕ್ಕೊತಾ ಇದ್ದೀನಿ ಫ್ರಿಜ್ ಬಾಕ್ಸ್ ಒಳಗೆ. ಅಷ್ಟರಲ್ಲಿ ಹಸು ಬಂದು ಎಲ್ಲ ಹಣ್ಣು ಕೂಡ ಒಂದೊಂದು ದಿಕ್ಕಲ್ಲಿ ಎಸಿತಾ ಇದ್ದ. ಬೈದು ಹೊಡೆದು ಕಳಿಸೋದಕ್ಕೆ ಮುನಿಸ್ಕೊಂಡು ಹೋಗಿ ಕುತ್ಕೊಂಡಿದ್ದಾನೆ. ಹಾಗೆ ಮತ್ತೆ ಬಂದು ತರಲೆ ಮಾಡ್ತಾನೆ ಇರ್ತಾನೆ. ಆವಾಗ ಬಂದೇ ಬಿಟ್ಟ ನೋಡಿ. ಒಂದೊಂದೇ ನಾನು ಹಾಕ್ತೀನಿ ಅಂತ ಆ ಕಡೆಯಿಂದ ಈ ಕಡೆ ಎಸೆಯೋದು ಈ ಥರ ಮಾಡ್ತಾ ಇರ್ತಾರೆ. ಹಾಗೆ ಇವಾಗ ಅಂದರೆ ಈ ರೈತರು ಬೆಳೆಯೋ ಟೈಮಲ್ಲಿ ಒಳ್ಳೆ ಬೆಳೆ ಸಿಗೋಲ್ಲ ಒಂದೊಂದು ಟೈಮು. ಇವಾಗ ಅಂದರೆ ಇವಾಗ 40 ರೂಪಾಯಿ ಕೆಜಿ ಮಾರ್ಕೆಟಲ್ಲಿ ಮಾರ್ತಾಯಿದ್ರೆ ಇವ್ರ ಹತ್ರ ಬರೀ 10 ರೂಪಾಯಿ 20 ರೂಪಾಯಿಗೆ ಹಾಕಿ ತೊಗೊಂಡೋಗ್ತಾರೆ. ಅರ್ಧಕ್ಕೆ ಅರ್ಧನೂ ಕೂಡ ಸಿಗೋಲ್ಲ ರೈತರಿಗೆ ಅನ್ಬೋದು. ಹಾಗೆ ಇವತ್ತು ನಮ್ಮ ಮನೆಯವರು ಅಂದರೆ ಈ ಶಾವಿಗೆ ಇಡ್ಲಿ ಮಾಡ್ತೀನಿ ಅಂತ ಅದೇನೋ ಎಲ್ಲ ಕಲಸಿ ಇಕ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಅದನ್ನು ನೋಡೋಕ್ಕೆ ಹೋಗಿರಲಿಲ್ಲ. ಫಸ್ಟು ನಾನೆಲ್ಲ ಕಲಸಿ ಇಕ್ಕಿದ್ದೀನಿ, ಅಂದರೆ ಇಡ್ಲಿ ಪಾತ್ರೆಗೆ ಹಾಕ್ಕೊಡು ಅಷ್ಟೇ ಅಂತ ಅಂದರು. ಹಾಗಾಗಿ ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಆ ರೆಸಿಪಿನ ನಾನು ವಿಡಿಯೋ ಮಾಡ್ತೀನಿ. ಹಾಗಾಗಿ ಇದು ಏನೇನು ರೆಸಿಪಿನೇನು ಪೂರ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಫಸ್ಟ್ ಟೈಮ್ ಮಾಡಿರೋದಲ್ಲ, ಮತ್ತೆ ಏನಾರು ಎಡವಟ್ಟು ಆಗುತ್ತೆ ಅಂತ ನಾನು ಇದನ್ನು ನೋಡೋಕ್ಕೂ ಬರಲಿಲ್ಲ ಏನೇನು ಹಾಕಿದ್ದಾರೆ ಅಂತ. ಅಂದರೆ ಶಾವಿಗೆನ ಹುರಿದು ಅದಕ್ಕೆ ಏನೇನೋ ಹಾಕಿದ್ರು. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆದರೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನೆಕ್ಸ್ಟ್ ಟೈಮು ರೆಸಿಪಿನ ಶೇರ್ ಮಾಡಿದ್ರೆ ಆಯಿತು ಅಂತ. ಅಂದರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಹಾಗಾಗಿ ಸ್ವಲ್ಪ ಭಯ ಪಟ್ಕೊಂಡು ಏನು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಈ ಥರ ಬಂದಿದೆ ಶಾವಿಗೆ ಇಡ್ಲಿ. ಅಂದರೆ ನಮ್ಮ ಮನೆಯವರು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕಬೇಕಾಗಿತ್ತು ಅವರು. ಅಂದರೆ ಅವರು ಹಸಿಮೆಣ್ಸಿನ್ಕಾಯಿನ ತಿನ್ನೋದಿಲ್ವಲ್ಲ, ಹಾಗಾಗಿ ಇಲ್ಲಿ ಖಾರದ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ ಇವಾಗ ಮಕ್ಳಿಗೂ ಇಬ್ಬಿಬ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಇಬ್ರಿಗೂ ಎರಡೆರಡು ಶಾವಿಗೆ ಇಡ್ಲಿನ. ಅಂದರೆ ಹೊಸ ಹೊಸ ಈ ಥರ ರೆಸಿಪಿಗಳನ್ನ ನಮ್ಮ ಮನೆಯವ್ರು ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನೋಡೋಣ ನೆಕ್ಸ್ಟ್ ಟೈಮ್ ಚೆನ್ನಾಗಿದ್ರೆ ಶೇರ್ ಮಾಡೋಣ ಅಂತ ನಾನು ಕೂಡ ಸುಮ್ಮನಾದೆ. ಹಾಗೆ ಇದು 2 ಡೇಸ್ ಲಾಗ್ ಆಗಿರುತ್ತೆ. ಹಾಗೆ ಬೆಳಗ್ಗೆ ಸ್ವಲ್ಪ ಅಂದರೆ ಇವತ್ತು ಸೋನಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಹೋಗೋಣ ಬೇಗ ಅಂದ್ಬಿಟ್ಟು ಇವತ್ತು ನೋಡಿ ಈ ಅಂದರೆ ಹಾಗಲಕಾಯಿ ಪಲ್ಯ ಅಂತಾರೆ ಕೆಲವೊಂದು ಕಡೆ ಕೆಲವೊಂದು ಥರ ಹೇಳ್ತಾರೆ ಈ ತರಕಾರಿಗಳನ್ನ. ನಮ್ಮ ಕಡೆ ಹಾಗಲಕಾಯಿನೇ ಅಂತಾರೆ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಇತ್ತು, ಅಂದರೆ ತೋಟದಲ್ಲಿ ಒಂದೇ ಒಂದು ಗಿಡ ಇತ್ತಲ್ಲ, ಅದು ಸ್ವಲ್ಪನೇ ಬೆಳೆದಿತ್ತಷ್ಟೇ. ಅದು ಒಂದೆರಡೇನೋ ಸ್ವಲ್ಪ ಆಲ್ರೆಡಿ ಎಣ್ಣೆ ಆಗಿಬಿಟ್ಟಿತ್ತು. ಅದನ್ನೆಲ್ಲ ತೆಗೆದು ಇಷ್ಟ ಆಗಿತ್ತು ಹಾಗಲಕಾಯಿನ. ಇದನ್ನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಹಾಗೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಕಡಲೆಬೇಳೆ, 2 ಎಸಳಷ್ಟು ಕರಿಬೇವು ಸೊಪ್ಪನ್ನ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅದು ಈರುಳ್ಳಿ ಹಚ್ಚಿಸ್ಮೇಲೆ ಹೋಗೋ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಬಿಟ್ಟು ನೆಕ್ಸ್ಟು ಒಂದು ಟೊಮೊಟೊನ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಬೆಂದಾದಮೇಲೆ ಇವಾಗ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ವಲ್ಲ ಹಾಗಲಕಾಯಿನ ಅದನ್ನು ಹಾಕ್ಕೊಂಡು ಹಾಗೆ ಅದಕ್ಕೆ ಅಡುಗೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಈ ಸ್ವಲ್ಪ ಹಾಗಲಕಾಯಿ ಅಂದರೆ ಸ್ವಲ್ಪ ಕಹಿ ಅಂತ ಜಾಸ್ತಿ, ಹಾಗಾಗಿ ಹಾಗಲಕಾಯಿ ಪಲ್ಯನೇ ತಿನ್ನೋಲ್ಲ ಕೆಲವೊಬ್ಬರು. ಹಾಗಲಕಾಯಿ ಈ ಥರ ಮಾಡಿದ್ರೆ ಅಷ್ಟೊಂದು ಕಹಿ ಏನು ಅನಿಸಲ್ಲ. ಅದನ್ನು ಎಣ್ಣೆಲಿ ಚೆನ್ನಾಗಿ ಹುರಿದ್ರೆ ಅಷ್ಟೇ, ಅದು ಏನು ಅನಿಸಲ್ಲ ಕಹಿ. ಹಾಗೆ ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲಾನ ಕೂಡ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಪಲ್ಯ ತಿಂದೇ ಇರೋರು ತಿಂದು ನೋಡಿ ಈ ಥರ ಮಾಡಿಕೊಂಡು, ನಿಮಗೆ ಅಷ್ಟೊಂದು ಕಹಿ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಲಿ. ಹಾಗೆ ಇನ್ನೊಂದು ಕಡೆ ಒಂದು ಬೌಲಲ್ಲಿ ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ ನೋಡಿ. ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಬಿಟ್ಟರೆ ಅಷ್ಟೊಂದು ಕಹಿ ಕೂಡ ಅನಿಸೋದಿಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸನ ಕೂಡ ಹಾಕ್ಕೊತಾ ಇದ್ದೀನಿ ನೋಡ್ಬೋದು. ಅಂದರೆ ಸ್ವಲ್ಪನೇ ಇತ್ತಲ್ಲ ಹಾಗಲಕಾಯಿ, ಹಾಗಾಗಿ ಸ್ವಲ್ಪನೇ ಹುಣಸೆಹಣ್ಣನ್ನು ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಇದು ಚೆನ್ನಾಗಿ ಬೆಂದಾದಮೇಲೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಿಗೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹಾಗಲಕಾಯಿ ಪಲ್ಯ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಕೈ ಕೂಡ ಅನಿಸೋದಿಲ್ಲ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗಲಕಾಯಿ ಪಲ್ಯ ತಿಂದೇ ಇರೋರೆಲ್ಲ ಕೂಡ ತಿಂತಾರೆ. ಅಂದರೆ ನಮ್ಮ ಸೋನಿನೇ ತಿಂತಾಳೆ ಹಾಗಲಕಾಯಿ ಪಲ್ಯ ಈ ಥರ ಮಾಡಿಕೊಟ್ರೆ ಕಹಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊತಿದ್ದೆ. ಅಂದರೆ ಸ್ವಲ್ಪ ನಿಂತ್ಕೊಂಡೆಲ್ಲ ಚಪಾತಿ ಮಾಡೋಕ್ಕೆ ಸ್ವಲ್ಪ ಅಂದರೆ ಸೊಂಟ ನೋವು ಮತ್ತು ಬ್ಯಾಕ್ ಪೇನ್ ಅನ್ನೋದು ತುಂಬಾ ಇದೆಯಲ್ಲ, ಹಾಗಾಗಿ ನಾನು ಸ್ವಲ್ಪ ಕೆಳಗಡೆ ಕೂತ್ಕೊಂಡೆ ಈ ಥರ ಮಾಡ್ತಿದ್ದೆ. ಟೈಮ್ ಆಗುತ್ತೆ ಅಂತ ನಮ್ಮ ಮನೆಯವರೇ ಇವಾಗ ನಾನು ಚಪಾತಿ ಮಾಡಿಕೊಡ್ತಿದ್ದೆ, ಅವರೇ ಕೂಡ ಸುಡ್ತಾಯಿದ್ರು. ಅಷ್ಟರಲ್ಲಿ ಎಲ್ಲ ಕೂಡ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಎಲ್ಲ ತಿಂದ್ಕೊಂಡು ಹಾಗೆ ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ.
ಅಂದರೆ ಸೋನಿ ಇವತ್ತು ಅವ್ರದ್ದು ವ್ಯಾನ್ ಕೂಡ ಬಂದಿಲ್ಲ, ನೀವೇ ಪೇರೆಂಟ್ಸೇ ಕರ್ಕೊಂಡು ಹೋಗ್ಬೋದು. ಅಂದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅವ್ರಿಗೆ ರಜೆ ಇರ್ತಿತ್ತು, ಆದರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ, ಹಾಗಾಗಿ ನಾವೇ ಕರ್ಕೊಂಡೋಗಿ ಅಂದರೆ ಈ ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಅಂದರೆ ಶನಿವಾರ ಪ್ರತಿಯೊಂದು ಶನಿವಾರ ಕೂಡ ಶ್ರಾವಣದಲ್ಲಿ ಒಂದೊಳ್ಳೆ ಇದೆ, ಹಾಗಾಗಿ ಆಂಜನೇಯ ದೇವಸ್ಥಾನ ಅಂತೂ ತುಂಬಾ ರಶ್ ಇತ್ತು, ಹಾಗಾಗಿ ದೇವಸ್ಥಾನಕ್ಕೇನು ಹೋಗಲಿಲ್ಲ. ಹಾಗೆ ಇವಾಗ ಸೋನಿ ಸ್ಕೂಲ್ ಹತ್ರ ಬಂದು ಇವಾಗ ಸೋನಿ ಅಂದರೆ ಅವ್ರ ಕ್ಲಾಸ್ ಟೀಚರ್ ಹತ್ರ ಹೋಗಿ ನೋಡಿ ಈ ಥರ ಮಾರ್ಕ್ಸ್ ಬಂದಿದೆ, 78% ಬಂದಿದೆ ಅಂದರು. ನನಗೊಂಥರ ಬೇಜಾರಾಯಿತು, ಎಷ್ಟು ಚೆನ್ನಾಗಿ ಅಂದರೆ ಅವ್ರು ರಿವಿಷನ್ ಎಲ್ಲ ಕೊಟ್ಟು ಈ ಥರ ಎಲ್ಲ ತಪ್ಪು ಬರೆದಿದ್ದಾಳಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಅಂದರೆ ಅವ್ಳು ಚೆನ್ನಾಗಿ ಓದ್ತಿದ್ದು ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಅಂದರೆ ನಾವೇ ದೊಡ್ಡವರು ಒಂದೊಂದ್ಸತಿ ಕನ್ಫ್ಯೂಸ್ ಆಗ್ತೀವಿ, ಇನ್ನು ಚಿಕ್ಕ ಮಕ್ಕಳೆಲ್ಲ ಹೇಗೆ ನೋಡಿ. ಅವಳಿಗೆ ಮಾರ್ಕ್ಸ್ ಹೋಗಿರೋದು ಇದೇ ಇದರಲ್ಲಿ 35 ಆದಮೇಲೆ 36, 37 ಬರೀಬೇಕು ಅಂತ ಹೇಳಿದೆ, ಎಲ್ಲ ಅದು ತಪ್ಪು ಬರೆದುಬಿಟ್ಟಿದ್ದಾಳೆ. ಮೇಲ್ಗಡೆ ಮಾತ್ರ ಕರೆಕ್ಟಾಗಿ ಬರೆದಿದ್ದಾಳೆ, ಇಲ್ಲಂತೂ ಫುಲ್ಲು ಆ ಥರ ಬರೆದಿದ್ದಕ್ಕೆ ಅದರಲ್ಲೇ ಅರ್ಧ ಮಾರ್ಕ್ಸ್ ಹೋಗಿದೆ. ಹಾಗೆ ಇದರಲ್ಲೂ ಕೂಡ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ಲು. ಇನ್ನೇನು ಹೋಗಲಿ ಬಿಡು, ನೆಕ್ಸ್ಟ್ ಎಕ್ಸಾಮ್ಗೆ ಅಂದರೆ ನೆಕ್ಸ್ಟ್ ಟೆಕ್ಸ್ಟ್ಗೆ ಚೆನ್ನಾಗಿ ಬರಿ ಅಂತ ಹೇಳಿದ್ದೀನಿ. ಈ ಥರದ್ರೆಲ್ಲ ತುಂಬ ಚೆನ್ನಾಗಿ ಬರಿತಾ ಇದ್ಲು ಮನೆಯಲ್ಲೆಲ್ಲ, ಆದರೆ ಅಲ್ಲಿ ಯಾಕೋ ಫುಲ್ ಗಾಬರಿ ಬಿದ್ದುಬಿಟ್ಟಿದ್ದಾಳೆ. ಅಂದರೆ ಫಸ್ಟ್ ಸ್ಕೂಲ್ಗೆ ಹೋಗ್ತಿರೋದೇ ಹೆಚ್ಚು ಅವಳು, ಒಂದೊಂದು ಸತಿ ಅವಳು ಸ್ಕೂಲ್ಗೆ ಹೋಗೋಕ್ಕೆ ಎಲ್ಲಿ ಹಠ ಮಾಡ್ತಾಳೋ ಅನ್ನೋ ಒಂದು ಬೇಜಾರು ಕೂಡ ಇರ್ತಿತ್ತು. ಆದರೆ ಫಸ್ಟ್ ಟೈಮ್ ಈ ಥರ ಬಂದಿದೆ ಅಲ್ಲ, ಅದಕ್ಕೆ ಬೇಜಾರಾದ್ದು ಸ್ವಲ್ಪ. ಅಮ್ಮ ನಾನು ಚೆನ್ನಾಗಿ ಬರೆದಿದ್ದೆ, ಯಾಕೋ ಹಿಂಗೆ ಬಂದೈತೆ ಅಂತ ಹೇಳ್ತಾಯಿದ್ಲು. ಹೋಗಲಿ ಬಿಡು, ನೆಕ್ಸ್ಟ್ ಟೈಮ್ ಆದರೂ ಚೆನ್ನಾಗಿ ಬರಿ ಅಂತ ಹೇಳ್ದು. ಅಂದರೆ 78 ಅಂದರೆ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಕೂಡ 100/100% ಬಂದಿತ್ತು, ಆದರೆ ಸೋನಿಗೆ ಇಷ್ಟು ಪರ್ಸೆಂಟೇಜ್ ಬಂದಿರೋದಕ್ಕೆ ಅವಳಿಗೆ ಬೇಜಾರಾದ್ಲು. ಬಿಡಮ್ಮ ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿತೀನಿ ಅಂದ್ಲು. ಅಂದರೆ ಮಕ್ಕಳು ಈ ಥರ ಅಂದರೆ ಅವ್ರು ಈ ಥರ ಚೆನ್ನಾಗಿ ಓದಿ ನಾನು ನೆಕ್ಸ್ಟ್ ಟೈಮ್ ಅದನ್ನು ಟ್ರೈ ಮಾಡ್ತೀನಿ ಅಂತಾರಲ್ಲ, ಅದನ್ನೇ ನಾವು ಮೆಚ್ಚಬೇಕನ್ನಿಸುತ್ತೆ. ಕೆಲವೊಂದು ಮಕ್ಕಳು ಹೋಗ್ಲಿ ಬಿಡಮ್ಮ ಅಂತ ಅನ್ನೋದೇ ಜಾಸ್ತಿ. ಅಂದರೆ ನಮ್ಮ ಎಕ್ಸಾಂಪಲೇ ತೊಗೊಂಡ್ರೆ ನಾವು ಅಷ್ಟು ಕೂಡ ಓದಿರಲ್ಲ, ಆದರೆ ಈ LKG UKGಗೆ ಇಷ್ಟು 78% ಆ ಥರ ಬಂದಿದ್ದಾಳೆ. ಅಂದರೆ ಅವಳು ಅಂಗನವಾಡಿಲಾಗಿರ್ಬೋದು ಅಲ್ಲೇನು ಕಲ್ತಿಲ್ಲ ಅವಳು, ಆಲ್ಮೋಸ್ಟ್ ಇವಾಗ ಸ್ಕೂಲ್ಗೆ ಹೋಗ್ತಿರೋದ್ರಿಂದನೇ ಕಲ್ತಿರೋದು. ಅವಳನ್ನ ಅಂಗನವಾಡಿ ಕಲ್ಸೋಕ್ಕೆ ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿತ್ತು. ಅವಳನ್ನ ಮಧ್ಯಾಹ್ನ ಅಲ್ಲಿಯೇ ಕೂತ್ಕೊಂಡು ನಾವು ಅಂಗನವಾಡಿಯಿಂದ ಕರ್ಕೊಂಬರ್ಬೇಕಾಗಿತ್ತು ಆ ಥರ. ಅಂದರೆ ಅವಳು ಸ್ಕೂಲ್ಗೆ ಹೋಗೋಕ್ಕೆ ಅಂಗನವಾಡಿಗೆ ಹೋಗೋಕ್ಕೆ ತುಂಬಾ ಸತಾಯಿಸ್ಬಿಟ್ಟಿದ್ಲು. ಆದರೆ ಇಲ್ಲಿಗೆ ಬಂದು ಫಸ್ಟ್ ಟೈಮ್ ಈ ಥರ ತೆಗ್ದಿರೋದಕ್ಕೆ ಸ್ವಲ್ಪ ಖುಷಿನೇ ಆಯಿತು, ಹಾಗೆ ಬೇಜಾರು ಕೂಡ ಆಯಿತು. ಇನ್ನೆಲ್ಲ ಮಕ್ಕಳು ಕೂಡ 100/100 ತೆಗ್ದಿದ್ದಾರೆ, ಸೋನಿ ಮಾತ್ರ 78 ಅಲ್ಲ ಅಂತ. ಆದರೆ ಒಂದೊಂದು ಮಕ್ಕಳು ಮೆಚುರಿಟಿ ಒಂದೊಂದು ಥರ ಇರುತ್ತೆ. ಅಂದರೆ ಎಲ್ಲ ಮಕ್ಕಳನ್ನ ಒಂದೇ ತಟ್ಟೆಯಲ್ಲಿ ಅಂದರೆ ಒಂದೇ ತಟ್ಟೆಲಿ ಹಾಕಿ ತೂಗೋಕ್ಕಾಗಲ್ಲ, ಅವ್ರವ್ರ ಮೆಂಟಾಲಿಟಿ ಹಾಗಿರುತ್ತೆ. ನೆಕ್ಸ್ಟ್ ನೋಡೋಣ ಚೆನ್ನಾಗಿ ಓದ್ತೀನಿ ಅಂತ ಅಂದ್ಲು. ಹಾಗೆ ಇವತ್ತು ಸೋನಿ ಸ್ಕೂಲಿಂದ ಬಂದು ಹಾಗೆ ಅಲ್ಲಿಂದ ರಾಖಿ ಎಲ್ಲ ತಂದಿದ್ದು, ಇವಾಗ ತಮ್ಮಂಗೆ ರಾಖಿನ ಕಟ್ತಾ ಇದ್ದಾಳೆ. ಅಂದರೆ ಈ ರಾಖಿ ಕಟ್ಟಕ್ಕೆ ಹೋದರೆ ಇವನಂತೂ ಕಟ್ಟಿಸ್ಕೊಳ್ಳೋದೇ ಇಲ್ಲ. ಅಂದರೆ ಕುಂಕುಮ ಇಡಕ್ಕೆ ಹೋಗ್ತಾಳೆ, ಎರಡನ್ನೂ ಕೂಡ ನಾನೇ ಇಟ್ಕೊತೀನಿ ಅಂತ ಆ ಕುಂಕುಮನ ಕೂಡ ಇಟ್ಟಿಸ್ಕೊಳ್ಳಲ್ಲ, ಹಾಗೆ ರಾಖಿನೂ ಕೂಡ ಕಟ್ಟಿಸ್ಕೊಳ್ಳಲ್ಲ, ಅದನ್ನು ಕಿತ್ತು ಹೋಗ್ತಾನೆ. ಅಂದರೆ ಇವ್ರದ್ದು 3 ವರ್ಷದ ರಾಖಿ ಹಬ್ಬನ ಕಟ್ತಾ ಇದ್ದಾರೆ. ಅಂದರೆ ಫಸ್ಟ್ ವರ್ಷ ಅವಳು ಕಟ್ಟಲಿಲ್ಲ, ಅವಾಗ ಲಸು ಒಂದು 3 ತಿಂಗಳವನಿದ್ದ, ಅವಾಗ ಕಟ್ಟಕ್ಕೆ ಹೋಗಲಿಲ್ಲ. ಇದು 2ನೇ ವರ್ಷದ ಅವಳು ಕಟ್ತಾ ಇರೋದು. ಹಾಗೆ ಕಟ್ಟಿಸ್ಬಿಟ್ಟು ಅಕ್ಕಂಗೆ ಬೆಳ್ಳಿ ಖಡ್ಗನ ಗಿಫ್ಟ್ ಕೊಡ್ತಾ ಇದ್ದಾನೆ. ಅಂದರೆ ಅವಳಿಗೆ ಹಿಂದೆನೇ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ರು ಬೆಳ್ಳಿ ಖಡ್ಗನ, ಅದನ್ನೇ ಕೊಡ್ತಾ ಇದ್ದಾನೆ. ಅದರಲ್ಲಿ ಸ್ವೀಟ್ ತಿನ್ಸೋಕೆ ಹೋದರೆ ಸ್ವೀಟು ಅದನ್ನು ಕೂಡ ತಿನ್ನಲ್ಲ, ಅಕ್ಕಂಗೆ ಮಾತ್ರ ತಿನ್ಸೋಕೆ ಹೋಗ್ತಾನೆ. ಈ 3ನೇ ವರ್ಷದ ರಾಖಿ ಹಬ್ಬ ಅವ್ರದ್ದು ಈ ಥರ ಇತ್ತು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.